ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದಿ ಪವರ್ಫುಲ್ ವರ್ಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳೋಕೊಟ್ಟಿರೋ ಟಾಪಿಕ್ ಬಂದು ಹೌ ಟು ಸ್ಟಾಪ್ ಬೆಗ್ಗಿಂಗ್ ಫಾರ್ ಲವ್. ಪ್ರೀತಿ ಅಂದರೆ ಬೆಗ್ ಮಾಡೋದಲ್ಲ. ಪ್ರೀತಿ ಅನ್ನೋದು ಹಂಚೋದು. ನೀವೊಬ್ಬರನ್ನ ಪ್ರೀತಿಸ್ತಿದ್ದೀರಾ ಅಂದರೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡಬೇಕು ಅಂತ ಬೆಗ್ ಮಾಡಬಾರ್ದು. ಅವ್ರು ನಿಮ್ಮ ಜೊತೆಗಿರಬೇಕು ಅಂತಲೂ ಬೆಗ್ ಮಾಡಬಾರ್ದು. ಅವರ ಟೈಮ್, ಅಫೆಕ್ಷನ್, ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಅವ್ರ ಜೊತೆಗಿರಬೇಕು. ಇದ್ಯಾವುದನ್ನು ಬೆಗ್ ಮಾಡಬಾರ್ದು. ನಿಜವಾಗೂ ಪ್ರೀತಿ ಮಾಡೋರು ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಯಾವತ್ತೂ ಬಿಟ್ಟು ಹೋಗಲ್ಲ. ಯಾವತ್ತಿಗೂ ನಿಮ್ಮ ಕೈ ಬಿಡೋದಿಲ್ಲ. ಯಾವತ್ತೂ ಅವ್ರ ಪ್ರೆಸೆನ್ಸ್ ಮತ್ತು ಲವ್ನ ನೀವು ಬೆಗ್ ಮಾಡೋ ಥರ ಮಾಡೋಲ್ಲ. ಒಂದು ವೇಳೆ ನೀವು ಪ್ರೀತಿಗೋಸ್ಕರ ಬೇಡ್ಕೋತಿದ್ದೀರಾ ಅಂದರೆ ಅದನ್ನು ಇವತ್ತೇ ನಿಲ್ಲಿಸಿ. ನೀವು ಎಷ್ಟೇ ನಿಮ್ಮ ಪ್ರೀತಿನ ಹೇಳ್ಕೊತಿದ್ರು ಒಬ್ಬರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಎಲ್ಲ ಎಫರ್ಟ್ಸ್ ಬರೀ ನಿಮ್ಮ ಕಡೆಯಿಂದ ಮಾತ್ರ ಇದೆ ಅಂದರೆ ನಿಮ್ಮ ತಪ್ಪಿಲ್ಲ ಅಂದರೂ ಮೊದಲು ಹೋಗಿ ಸಾರಿ ಕೇಳೋದು, ಅವ್ರಿಗೆ ನಿಮ್ಮ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಇದೆಲ್ಲ ನಿಲ್ಲಿಸಿ. ನೀವಂಥವ್ರಿಗೆ ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರೂ ಅವ್ರಿಗದು ಅರ್ಥ ಆಗಲ್ಲ. ಅರ್ಥ ಆದ್ರೂ ಅವ್ರಿಗೆ ನೀವು ಬೇಕಿರಲ್ಲ. ಸೊ ಪ್ರೀತಿಗೋಸ್ಕರ ಬೆಗ್ ಮಾಡೋದು ಬಿಡಿ, ಸೆಲ್ಫ್ ಲವ್ ಮಾಡೋದು ಕಲೀರಿ. ಮೊದಲು ನಿಮ್ಮನ್ನು ನೀವು ಲವ್ ಮಾಡ್ಕೋಬೇಕು. ಅವ್ರು ನಮ್ಮನ್ನು ಪ್ರೀತಿಸ್ತಿಲ್ಲ, ಇವ್ರು ನಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ಕೊರಗೋ ಬದಲು ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮನ್ನೇ ನೀವು ಪ್ರೀತಿಸ್ಕೊಳ್ಳೋದು ಮರ್ತಿದ್ದೀರಾ ಅಂದರೆ ಯಾರನ್ನೋ ನೀವು ಹೆಂಗೆ ಪ್ರೀತಿಸೋಕ್ಕಾಗತ್ತೆ? ಬರೀ ಬೇರೆಯವ್ರ ನೆನಪಲ್ಲೇ ನಿಮ್ಮ ಮೇಲೆ ನೀವು ಕಾಳಜಿ ತೋರಿಸ್ಕೊಳ್ಳಿಲ್ಲ ಅಂದರೆ, ನಿಮ್ಮ ಮೇಲೆ ನಿಮಗೆ ಲವ್ ಇಲ್ಲ ಅಂದರೆ ಬೇರೆಯವ್ರು ನಿಮಗೆ ಹೆಂಗೆ ಲವ್ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಬೇರೆಯವ್ರ ಪ್ರೀತಿ ಸಿಗಲಿಲ್ಲ ಅಂತ ಕೊರಗ್ತಾ ಅವ್ರನ್ನ ಅವರೇ ಮರ್ತು ಹೋಗಿರ್ತಾರೆ. ಅವ್ರು ಹೇಗಿದ್ದಾರೆ, ಮುಂಚೆ ಹೇಗಿದ್ರು ಅನ್ನೋದೇ ಮರ್ತಿರ್ತಾರೆ. ಆದಷ್ಟು ಬೇರೆಯವ್ರ ಪ್ರೀತಿಗೆ ಹಂಬಲಿಸೋದು ಬಿಟ್ಟು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ನಿಮ್ಮ ರೂಮ್ನ ನೀಟಾಗಿ ಇಟ್ಕೊಳ್ಳಿ. ರಾತ್ರಿ ಮಲಗುವಾಗ ಯಾವುದಾದ್ರೂ ಒಂದು ಒಳ್ಳೆ ಬುಕ್ ಓದಿ, ನಿಮಗಿಷ್ಟವಾದ ಮ್ಯೂಸಿಕ್ ಕೇಳಿ, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಆವಾಗ ನೋಡಿ ನಿಮಗೆ ಬೇರೆಯವ್ರ ಪ್ರೀತಿ ಬೇಕು ಅಂತ ಅನಿಸೋದೇ ಇಲ್ಲ. ನೀವು ಪ್ರೀತಿನ ಬೇಡ್ತಾ ಹೋದರೆ ನಿಮ್ಮ ರೆಸ್ಪೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವೊಬ್ಬರನ್ನ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಅವ್ರನ್ನ ಹೋಗೋಕೆ ಬಿಡಿ. ಅವರೇ ಮತ್ತೆ ವಾಪಸ್ ಬಂದರೆ ಅವ್ರು ನಿಮ್ಮವ್ರಂತ ಅರ್ಥ. ಬರಲಿಲ್ಲ ಅಂದರೆ ಮರ್ತು ಬಿಡಿ. ಯಾರೋ ನಿಮ್ಮ ತಪ್ಪಿಲ್ಲದೆ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಅವ್ರು ನಿಮಗಲ್ಲ, ನಿಮಗೆ ಜೀವನದಲ್ಲೂ ಮುಂದೆ ತುಂಬ ಒಳ್ಳೆಯದೇ ಕಾಯ್ತಿದೆ ಅಂತ ಅರ್ಥ. ತಾಳ್ಮೆಯಿಂದ ಇರಿ. ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಾರಣಕ್ಕಾಗಿ ಬಂದು ಹೋಗ್ತಾರೆ. ಬಂದವರು ನಿಮ್ಮ ಜೀವನನ ಖುಷಿ ಪಡಿಸ್ಬೋದು, ಇಲ್ಲ ದುಃಖ ಕೊಟ್ಟು ಹೋಗ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಲೆಸನ್ನ ಕಲಿಸಿ ಹೋಗ್ತಾರೆ. ಸೊ ಅಂಥವರಿಗೆ ನೀವು ತುಂಬ ಗ್ರೇಟ್ಫುಲ್ ಆಗಿರಬೇಕು. ನೀವು ಪ್ರೀತಿನ ಬೆಗ್ ಮಾಡ್ತಿದ್ರೆ ಇವತ್ತಿಂದನೇ ಬೆಗ್ ಮಾಡೋದು ನಿಲ್ಲಿಸಿ. ಎಲ್ಲರನ್ನೂ ಪ್ರೀತಿಸಿ, ಅವಾಗ ನಿಮಗೆ ಎಲ್ಲರೂ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.